ವೆಲ್ಕಮ್ ಟು ಮೈ ಚಾನೆಲ್ ಲಾವಣ್ಯ ಪ್ರದೀಪ್. ಬಾಯಲ್ಲಿ ಸಿಗರೇಟು, ಕೈಯಲ್ಲಿ ಕಿಚ್ಚು. ಮ್ಯಾಕ್ಸ್ ಸಿನಿಮಾದ ಸುದೀಪ್ ನ್ಯೂ ಲುಕ್ಗೆ ಫ್ಯಾನ್ಸ್ ಫಿದಾ. ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಚಿತ್ರದ ರಿಲೀಸ್ ಬಗ್ಗೆ ಭಾರಿ ಕುತೂಹಲ ಇತ್ತು. ಯಾವಾಗ ಚಿತ್ರ ರಿಲೀಸ್ ಆಗುತ್ತದೆ ಅನ್ನುವ ನಿರೀಕ್ಷೆ ಕೂಡ ಅಷ್ಟೇ ಇತ್ತು. ಆದರೆ ಕಳೆದ ಕೆಲವು ತಿಂಗಳಿನಿಂದಲೂ ಸಿನಿಮಾದ ರಿಲೀಸ್ ಡೇಟ್ ಸುಳಿವೇ ಇರಲಿಲ್ಲ. ಸುದೀಪ್ ಸದ್ಯ ಪ್ಲಾನಿಂಗ್ನಲ್ಲಿಯೇ ಇದ್ದೇನೆ ಅಂತಲೂ ಹೇಳುತ್ತಿದ್ದರು. ಸುದೀಪ್ ಹೀಗೆ ಹೇಳಿದ ಮೇಲೆ ಮ್ಯಾಕ್ಸ್ ರಿಲೀಸ್ ಕುರಿತು ಇನ್ನಿಲ್ಲದಂತೆ ಕ್ಯೂರಿಯಾಸಿಟಿ ಹೆಚ್ಚಾಗಿತ್ತು. ಇದರ ಬೆನ್ನಲ್ಲಿಯೇ ಬಹುಶಃ ಈ ಚಿತ್ರ ಈ ವರ್ಷ ಬರುವ ಹಾಗೆ ಕಾಣಿಸೋದಿಲ್ಲ, ಮುಂದಿನ ವರ್ಷ ಮೊದಲ ತಿಂಗಳಿನಲ್ಲಿಯೇ ರಿಲೀಸ್ ಆಗುತ್ತದೆ ಅನ್ನುವ ಸುದ್ದಿ ಕೇಳಿ ಬರ್ತಾನೇ ಇತ್ತು. ಇದರ ಮಧ್ಯೆ ಕೆಲವು ದಿನಗಳಿಂದ ಚಿತ್ರ ಇದೇ ವರ್ಷ ರಿಲೀಸ್ ಆಗುತ್ತದೆ, ಡಿಸೆಂಬರ್ 26ರಂದು ಬರೋದು ಗ್ಯಾರಂಟಿ ಅನ್ನುವ ಸುದ್ದಿನೂ ಇತ್ತು. ಆದರೆ ಇದೀಗ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಡಿಸೆಂಬರ್ 26 ಅನ್ನೋದು ಸುಳ್ಳು ಆಗಿದೆ. ಡಿಸೆಂಬರ್ 25 ಅನ್ನುವ ಪಕ್ಕ ಡೇಟ್ ಅನೌನ್ಸ್ ಆಗಿದೆ. ಚಿತ್ರ ಒಂದು ಪಕ್ಕ ಆಕ್ಷನ್ ಚಿತ್ರವೇ ಆಗಿದೆ. ಸುದೀಪ್ ಈ ಚಿತ್ರದಲ್ಲಿ ಖಡಕ್ ಪೊಲೀಸ್ ಆಫೀಸರ್ ಪಾತ್ರವನ್ನ ಮಾಡಿದ್ದಾರೆ. ಈ ಮೂಲಕ ತಮ್ಮ ಅಭಿಮಾನಿಗಳಿಗೆ ಹೊಸದೊಂದು ಎಕ್ಸ್ಪೀರಿಯನ್ಸ್ ಕೊಡೋಕೆ ಬರ್ತಿದ್ದಾರೆ. ಒಬ್ಬರಲ್ಲ, 3 ಹೀರೋಯಿನ್ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಕನ್ನಡದ ನಾಯಕ ನಟಿ ಸಂಯುಕ್ತ ಹೊರನಾಡು ಮತ್ತು ಸುಕೃತ ವಾಗ್ಲೆ ಈ ಚಿತ್ರದಲ್ಲಿದ್ದಾರೆ. ತಮಿಳು ನಟಿ ವರಲಕ್ಷ್ಮಿ ಶರತ್ಕುಮಾರ್ ಮತ್ತೊಬ್ಬ ನಾಯಕಿಯಾಗಿದ್ದಾರೆ. ಇವರೆಲ್ಲರ ಈ ಚಿತ್ರದ ಟೀಸರ್ ಹೆಚ್ಚು ಗಮನ ಸೆಳೆದಿದೆ. ಟೈಟಲ್ ಸಾಂಗ್ ಕೂಡ ಇಂಟ್ರೆಸ್ಟಿಂಗ್ ಅನಿಸುತ್ತದೆ. ಸಿನಿಮಾದಲ್ಲಿ ಉಗ್ರ ಮಂಜು ಕೂಡ ಇದ್ದಾರೆ. ಬಿಗ್ ಬಾಸ್ ಮನೆಗೆ ಹೋಗುವ ಮುಂಚೆನೇ ಈ ಚಿತ್ರದ ಕೆಲಸ ಪೂರ್ಣಗೊಳಿಸಿ ಹೋಗಿದ್ದಾರೆ. ಸುದೀಪ್ ಜೊತೆಗೆ ಪೊಲೀಸ್ ಆಗಿಯೇ ಈ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಶೇಖರ್ ಚಂದ್ರ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಮ್ಯಾಕ್ಸ್ ಚಿತ್ರದ ನಿರೀಕ್ಷೆ ಜಾಸ್ತಿ ಇದೆ. ಕಳೆದ 2 ವರ್ಷದಿಂದ ಸುದೀಪ್ ಸಿನಿಮಾಗಳೇ ಬಂದಿಲ್ಲ. ಕೊನೆಯದಾಗಿ ವಿಕ್ರಾಂತ್ ರೋಣ ಚಿತ್ರವೇ ಬಂದಿರೋದು ನೋಡಿ. ರವಿ ಬೋಪಣ್ಣ ಮತ್ತು ಕಬ್ಜ ಚಿತ್ರದಲ್ಲಿ ಒಂದೊಂದು ಪಾತ್ರ ಮಾಡಿದ್ದಾರೆ. ಇದು ಬಿಟ್ರೆ ಈಗಲೇ ಮ್ಯಾಕ್ಸ್ ಚಿತ್ರದ ಮೂಲಕ ಬರ್ತಿದ್ದಾರೆ.